ಕರ್ನಾಟಕದ ರಾಜಕಾರಣದಲ್ಲೊಂದು ವಿಶಿಷ್ಟ ಹೆಸರು ಸಿದ್ದರಾಮಯ್ಯ. ಹಿಂಬಾಲಕರಿಂದ ಸಿದ್ದರಾಮಣ್ಣ, ಅನೌಪಚಾರಿಕವಾಗಿ ಸಿದ್ದು ಎಂದು ಕರೆಸಿಕೊಳ್ಳುವ ಇವರು ನೇರ ನುಡಿಗೆ ಹೆಸರು. ನಿಷ್ಠೂರವಾದಿ ಸಿದ್ದರಾಮಣ್ಣನ ಮಾತು ಮೇಲ್ನೋಟಕ್ಕೆ ಒರಟು ಎನಿಸಿದರೂ ಹೃದಯ ಬಲು ಮೃದು. ಶಾಸಕ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ, ಅರ್ಥ ಸಚಿವ, ಉಪಮುಖ್ಯಮಂತ್ರಿ, ಕರ್ನಾಟಕದ 22ನೇ ಮುಖ್ಯಮಂತ್ರಿ, ವಿಪಕ್ಷ ನಾಯಕ, ಹೀಗೆ ರಾಜಕಾರಣದ ವಿವಿಧ ಸ್ತರಗಳಲ್ಲಿ ರಾರಾಜಿಸಿ ಅನುಭವ ದಕ್ಕಿಸಿಕೊಂಡಿರುವ ಸಿದ್ದರಾಮಯ್ಯ ಸಾಗಿ ಬಂದ ಪಥ ಹೂವಿನ ಹಾದಿಯೇನೂ ಅಲ್ಲ. ಆದರೆ ಹಿಡಿದ ಪಟ್ಟು ಸಾಧಿಸುವ ಛಲ, ಪರಿಶ್ರಮ, ಬದ್ಧತೆಗಳು ಅವರನ್ನು ಇಂಥ ಮಹತ್ವದ ಹುದ್ದೆಗಳಿಗೆ ಏರಿಸಿವೆ. ರಾಜ್ಯದ ಪ್ರಭಾವಿ ಸಮುದಾಯಗಳಲ್ಲೊಂದಾದ ಹಾಲುಮತ ಅಥವಾ ಕುರುಬ ಜನಾಂಗಕ್ಕೆ ಸೇರಿದ ಸಿದ್ದರಾಮಯ್ಯ ಹುಟ್ಟಿದ್ದು ಮೈಸೂರಿನ ವರುಣಾ ಹೋಬಳಿಯ ಸಿದ್ದರಾಮನಹುಂಡಿ ಎಂಬಲ್ಲಿ 1948ರ ಆಗಸ್ಟ್ 12ರಂದು. ತಂದೆ ಸಿದ್ದರಾಮಯ್ಯಗೌಡ, ತಾಯಿ ಬೋರಮ್ಮ. ಅವಿಭಕ್ತ ಕುಟುಂಬದ ಕೂಸಾಗಿದ್ದ ಸಿದ್ದರಾಮಯ್ಯ ಕಷ್ಟ ಕಾರ್ಪಣ್ಯದಿಂದಾಗಿ ಆರಂಭಿಕ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ದನ ಮೇಯಿಸಬೇಕಾಗಿ ಬಂತು. ಹೀಗಾಗಿ 10ನೇ ವರ್ಷದವರೆಗೆ ಸರಿಯಾಗಿ ಶಾಲೆಗೆ ಹೋಗಲಿಲ್ಲ. ಆದರೆ ಅವರಲ್ಲಿದ್ದ ಪ್ರತಿಭೆ ಗಮನಿಸಿದ ರಾಜಪ್ಪ ಎಂಬ ಶಿಕ್ಷಕರು ಸರ್ಕಾರದಿಂದ ಅನುಮತಿ ಪಡೆದು ನೇರವಾಗಿ 5ನೇ ತರಗತಿಗೆ ಪ್ರವೇಶ ದೊರಕಿಸಿಕೊಟ್ಟ ಪರಿಣಾಮ ಓದು ಮುಂದುವರಿಯಿತು. ಆರಂಭಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಪಿಯುಸಿಗೆಂದು ಮೈಸೂರಿಗೆ ತೆರಳಿದ ಸಿದ್ದರಾಮಯ್ಯ ಯುವರಾಜ ಕಾಲೇಜಿನಿಂದ ಬಿಎಸ್ಸಿ ಪದವಿ ಪಡೆದರು. ಮಗ ಡಾಕ್ಟರ್ ಆಗಲಿ ಎಂಬುದು ಹೆತ್ತವರ ಆಸೆಯಾಗಿತ್ತಂತೆ. ಆದರೆ ಕಾನೂನು ಅಧ್ಯಯನಕ್ಕೆ ಮೈಸೂರಿನ ಶಾರದಾ ವಿಲಾಸ ಕಾಲೇಜಿಗೆ ಸೇರಿಕೊಂಡ ಸಿದ್ದರಾಮಯ್ಯ ಕೆಲಕಾಲ ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದರು. ತರುವಾಯ ಪಿಎಂ ಚಿಕ್ಕಬೋರಯ್ಯ ಎಂಬ ವಕೀಲರ ಬಳಿ ಜೂನಿಯರ್ ಆಗಿ ಸೇರಿಕೊಂಡರು. ಕಾಲಾನಂತರದಲ್ಲಿ ಸ್ವತಂತ್ರ ಅಸ್ತಿತ್ವ ಕಂಡುಕೊಂಡು 1978ರವರೆಗೆ ವಕೀಲಿಕೆ ಮುಂದುವರೆಸಿದರು. ಈ ವೇಳೆ ಸಾರ್ವಜನಿಕ ಜೀವನದಿಂದ ಆಕರ್ಷಿತರಾಗಿ ನಾಯಕತ್ವದ ಲಕ್ಷಣಗಳನ್ನು ಮೈಗೂಡಿಸಿಕೊಳ್ಳತೊಡಗಿದರು. ವಕೀಲಿಕೆ ಅಪ್ಪಿಕೊಂಡ ಮಾತ್ರಕ್ಕೆ ಸಿದ್ದರಾಮಯ್ಯ ಕೋರ್ಟ್ ಆವರಣದಲ್ಲೇ ಕಳೆದು ಹೋಗಲಿಲ್ಲ. ಸಮಾಜದ ಶೋಷಿತರ ಕುರಿತೇ ಆಲೋಚಿಸುತ್ತಿದ್ದ ಅವರು ಸಮಾಜವಾದಿ ಚಿಂತಕ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಪ್ರಭಾವಕ್ಕೆ ಒಳಗಾದರು. ಸಾಮಾಜಿಕ ನ್ಯಾಯದ ಆಶಯವನ್ನು ಗಟ್ಟಿಗೊಳಿಸಿಕೊಂಡರು. ಸಾರ್ವಜನಿಕ ಜೀವನದ ತೀವ್ರ ತುಡಿತದ ಪರಿಣಾಮ ವಕೀಲಿಕೆಗೆ ತಿಲಾಂಜಲಿ ಇತ್ತು. 1978ರಲ್ಲಿ ರಾಜಕಾರಣ ಪ್ರವೇಶಿಸಿದ ಸಿದ್ದರಾಮಯ್ಯ ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯರಾದರು. ಜೊತೆಗೆ ರೈತ ಚಳವಳಿಯತ್ತಲೂ ಆಕರ್ಷಿತರಾಗಿದ್ದಕ್ಕೆ ರೈತ ನಾಯಕ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಒಡನಾಟ ದಕ್ಕಿತು. ಅಂದು 1980ರ ಕಾಲಘಟ್ಟ. ಲೋಕಸಭಾ ಚುನಾವಣೆ ಘೋಷಣೆಯಾಗಿತ್ತು. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದರೂ ಜಯಲಕ್ಷ್ಮಿ ಒಲಿಯಲಿಲ್ಲ. ಆದರೆ ಸಿದ್ದರಾಮಯ್ಯ ಕಂಗೆಡಲಿಲ್ಲ. 1983ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಲೋಕದಳ ಪಕ್ಷದಿಂದ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಇಂದಿರಾ ಕಾಂಗ್ರೆಸ್ ಅಭ್ಯರ್ಥಿ ಡಿ ಜಯದೇವರಾಜ ಅರಸುರನ್ನು ಸೋಲಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು. ಇದು ಸಿದ್ದರಾಮಯ್ಯರ ರಾಜಕೀಯ ಸಾಧನೆಗೆ ಮುನ್ನುಡಿಯಾಗಿತ್ತು. ಆಗ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರವಿತ್ತು. ಸ್ಪಷ್ಟ ಬಹುಮತವಿರದಿದ್ದ ಹೆಗಡೆಯವರು ಪಕ್ಷೇತರರು, ಬಿಜೆಪಿ ಸದಸ್ಯರ ಬೆಂಬಲ ಪಡೆದಿದ್ದರು. ಹೀಗೆ ಬೆಂಬಲಿಸಿದವರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರಾಗಿದ್ದಕ್ಕೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷಗಿರಿ ಒಲಿಯಿತು. ಈ ಹೊಣೆ ನಿಭಾಯಿಸಲು ಸಿದ್ದರಾಮಯ್ಯ ಬೆಳಗಾವಿ, ಬಳ್ಳಾರಿ, ಕಾಸರಗೋಡಿನಂಥ ಗಡಿ ಜಿಲ್ಲೆಗಳಲ್ಲಿ ಸಂಚರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು. ಬದಲಾದ ರಾಜಕೀಯ ಸಮೀಕರಣದಿಂದಾಗಿ ಸಿದ್ದರಾಮಯ್ಯ ಜನತಾ ಪಕ್ಷ ಸೇರಬೇಕಾಯಿತು. 1985ರ ವಿಧಾನಸಭಾ ಮಧ್ಯಂತರ ಚುನಾವಣೆಯಲ್ಲಿ ಜನತಾ ಪಕ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದರು. ಜನ ಕೈಬಿಡಲಿಲ್ಲ. ಗೆದ್ದ ಸಿದ್ದರಾಮಯ್ಯ ಪಶುಸಂಗೋಪನಾ ಸಚಿವರೂ ಆದರು. ಸಂಪುಟ ಪುನಾರಚನೆಯ ಬಳಿಕ ರೇಷ್ಮೆ ಖಾತೆ ಹೆಗಲೇರಿತು. ತರುವಾಯದ SR ಬೊಮ್ಮಾಯಿ ಮಂತ್ರಿಮಂಡಲದಲ್ಲಿ ಸಾರಿಗೆ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದರು.
ತದನಂತರ 1989ರಲ್ಲಿ ಜನತಾ ಪಕ್ಷ ಇಬ್ಬಾಗವಾದಾಗ ಸಿದ್ದರಾಮಯ್ಯ ಜನತಾದಳದೊಂದಿಗೆ ಗುರುತಿಸಿಕೊಂಡು ಆ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಸ್ಪರ್ಧಿಸಿದರು. ಆದರೆ ಕಾಂಗ್ರೆಸ್ ಅಲೆ ಎದುರಿಸಲಾಗದೆ ಸೋತರು. 1991ರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರೂ ಅಲ್ಲೂ ಸೋಲಾಯಿತು. ಇದು ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ತುಸು ಹಿನ್ನಡೆಯ ಕಾಲ. ಇಷ್ಟಾಗಿಯೂ 1992ರಲ್ಲಿ ಜನತಾದಳದ ಪ್ರಧಾನ ಕಾರ್ಯದರ್ಶಿಯ ಹೊಣೆ ಹೆಗಲೇರಿತು. 1994ರ ಹೊತ್ತಿಗೆ ಅಲೆ ಬದಲಾಗಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು 3ನೇ ಬಾರಿ ವಿಧಾನಸಭೆ ಪ್ರವೇಶಿಸಿ ದೇವೇಗೌಡರ ಸಂಪುಟದಲ್ಲಿ ಹಣಕಾಸು ಸಚಿವರಾದರು. ಮೊದಲ ಬಾರಿಗೆ ಬಜೆಟ್ ಮಂಡನೆಯ ಸಿದ್ಧತೆಯಲ್ಲಿರುವಾಗ ಕುರಿ ಕಾಯೋನಿಗೇನು ಗೊತ್ತು ಲೆಕ್ಕ ಎಂದು ಕೆಲವರು ಹೀಯಾಳಿಸಿದ್ದುಂಟು. ಇದನ್ನು ಸವಾಲಾಗಿ ಸ್ವೀಕರಿಸಿದ ಸಿದ್ದರಾಮಯ್ಯ ಸಮರ್ಥವಾಗಿಯೇ ಮುಂಗಡ ಪತ್ರ ಮಂಡಿಸಿದ್ದು ಮಾತ್ರವಲ್ಲದೆ ಮುಂದಿನ 9 ಮುಂಗಡ ಪತ್ರಗಳನ್ನೂ ಮಂಡಿಸುವಂತಾಗಿ ತಜ್ಞರಿಂದಲೂ ಭೇಷಣಿಸಿಕೊಂಡರು. ದೇವೇಗೌಡರು 1996ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಜೆಎಚ್ ಪಟೇಲರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾದರು. 1999ರಲ್ಲಿ ಜನತಾದಳ ಇಬ್ಬಾಗವಾದಾಗ ದೇವೇಗೌಡರ ನೇತೃತ್ವದ ಜೆಡಿಎಸ್ನೊಂದಿಗೆ ಗುರುತಿಸಿಕೊಂಡ ಸಿದ್ದರಾಮಯ್ಯ ಪಕ್ಷಾಧ್ಯಕ್ಷರೂ ಆದರು. ಆದರೆ ಆ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು. 2004ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗೆದ್ದರೂ ಅತಂತ್ರ ವಿಧಾನಸಭೆ ಹೊಮ್ಮಿದಾಗ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗುವಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಹಣಕಾಸು ಖಾತೆ ಮತ್ತೆ ಉಪಮುಖ್ಯಮಂತ್ರಿ ಗಾದಿ ಸಿದ್ದರಾಮಯ್ಯರ ಪಾಲಾಯಿತು. 2 ಸಲ ಹತ್ತಿರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸ್ಥಾನ ಕಾಣದ ಕೈಗಳ ಆಟದಿಂದಾಗಿ ಕೈ ತಪ್ಪಿದಾಗ ದಕ್ಕಿದ ಸ್ಥಾನವನ್ನೇ ಅನಿವಾರ್ಯವಾಗಿ ಒಪ್ಪಬೇಕಾದ ಪರಿಸ್ಥಿತಿಯ ಶಿಶುವಾದರೂ ಸಿದ್ದರಾಮಯ್ಯ. ಧರಂಸಿಂಗ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಮತ್ತೊಬ್ಬ ಹಿಂದುಳಿದ ನಾಯಕ ಆರ್.ಎಲ್. ಜಾಲಪ್ಪ ಜೊತೆಗೂಡಿ ರಾಜ್ಯಾದ್ಯಂತ ಸಂಚರಿಸಿ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರ ಸಮಾವೇಶ ಸಂಘಟಿಸಿ ತಮ್ಮ ಬೆಂಬಲದ ನೆಲೆ ಪ್ರದರ್ಶಿಸಿದರು. ಇದರಿಂದ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವಿನ ರಾಜಕೀಯ ಸಂಘರ್ಷ ಉಲ್ಬಣಗೊಂಡು ಸಿದ್ದರಾಮಯ್ಯ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟರು. 2006ರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯೂ ನೀಡಿದರು. ರಾಜಕೀಯವಾಗಿ ಅಪ್ರಸ್ತುತರಾಗದಂತಿರಲು ತಮ್ಮದೇ ಅಸ್ತಿತ್ವ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಒದಗಿತು. ಅಂದುಕೊಂಡಂತೆಯೇ ಆಗಿದ್ದರೆ 2006ರ ಜುಲೈನಲ್ಲೇ ಅಖಿಲ ಭಾರತ ಪ್ರಗತಿಪರ ಜನತಾದಳ ಎಂಬ ಪಕ್ಷವನ್ನು ಅವರು ಹುಟ್ಟುಹಾಕಬೇಕಿತ್ತು. ಆದರೆ ಅದು ಸುಲಭವಿರಲಿಲ್ಲ. ಕಾಂಗ್ರೆಸ್ ಸೇರಿದರೆ ಹೇಗೆಂಬ ಪ್ರಶ್ನೆ ಸುಳಿದರೂ ದೀರ್ಘಕಾಲ ವಿರೋಧಿಸಿಕೊಂಡು ಬಂದ ಕಾಂಗ್ರೆಸ್ ಅನ್ನು ಸೇರಿದರೆ ಸಮರ್ಥಿಸಿಕೊಳ್ಳುವುದು ಹೇಗೆ ಎಂಬ ಗೊಂದಲವೂ ಇಣುಕಿತು. ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿಯೇ ಬಿಟ್ಟರು. ಅದು 2006ರ ಜುಲೈ 22 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಏರ್ಪಾಡಾಗಿದ್ದ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದರು. ಇದು ಸಿದ್ದರಾಮಯ್ಯರ ರಾಜಕೀಯ ಬದುಕಲ್ಲೊಂದು ಮೈಲಿಗಲ್ಲು. ಬಳಿಕ ಚಾಮುಂಡೇಶ್ವರಿ ಕ್ಷೇತ್ರದ ಮರುಚುನಾವಣೆಯಲ್ಲಿ ಹಸ್ತದ ಗುರುತಿನಿಂದ ಸ್ಪರ್ಧಿಸಿ ಗೆಲುವು ದಾಖಲಿಸಿದರು. 2008ರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಮರುವಿಂಗಡಣೆಯಾಗಿ ವರ್ಣಾ ಕ್ಷೇತ್ರ ರಚನೆಯಾಯಿತು. ಅಲ್ಲಿಂದ ಸ್ಪರ್ಧಿಸಿ ವಿಧಾನಸಭೆ ಪ್ರವೇಶಿಸಿದ ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ ಸಖ್ಯ ಸುಲಭವಾಗಿರಲಿಲ್ಲ. ಕಾರಣ, ಪಕ್ಷಕ್ಕಾಗಿ ದಶಕದಿಂದ ದುಡಿದ ಹಳೇ ಹುಲಿಗಳು ಅಲ್ಲಿ ಸಾಕಷ್ಟಿದ್ದರು. ಈ ಮಧ್ಯೆ ಪರಮಾಪ್ತ ಸಿಎಂ ಇಬ್ರಾಹಿಂಗೆ ಮೇಲ್ಮನೆ ಟಿಕೆಟ್ ದಕ್ಕದಿದ್ದಾಗ ಸಿದ್ದರಾಮಯ್ಯ ಹುಂಕರಿಸಿದ್ದಕ್ಕೆ ಹೈಕಮಾಂಡ್ ಕೂಡ ಗಮನ ಹರಿಸಿತು. ಮಲ್ಲಿಕಾರ್ಜುನ ಖರ್ಗೆ ತೆರವು ಮಾಡಿದ್ದ ಪ್ರತಿಪಕ್ಷ ನಾಯಕನ ಪಟ್ಟ ಸಿದ್ದರಾಮಯ್ಯರಿಗೆ ದಕ್ಕಿತು. ಅದು 2010ರ ಕಾಲಘಟ್ಟ. ಆಂತರಿಕ ಕಿತ್ತಾಟಗಳಿಂದಾಗಿ ಬಿಜೆಪಿ ಸರ್ಕಾರದ ವರ್ಚಸ್ಸು ಕುಂದಿತ್ತು. ಬಳ್ಳಾರಿಯ ಗಣಿ ರಾಜಕಾರಣ ಅನೇಕರ ಅಸಹನೆಗೆ ಕಾರಣವಾಗಿತ್ತು. ಬಳ್ಳಾರಿಗೆ ಒಂದ್ಸಲ ಬಂದು ನೋಡಿ ಎಂದು ಗಣಿದಣಿಗಳು ನೀಡಿದ ಪಂಥಾಹ್ವಾನ ಸ್ವೀಕರಿಸಿದ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಆರಂಭಿಸಿಯೇ ಬಿಟ್ಟರು. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನೆಗೆ ಕಾರಣವಾಯಿತು. ಈ ಜೈತ್ರ ಯಾತ್ರೆ ಇಷ್ಟಕ್ಕೆ ನಿಲ್ಲಲಿಲ್ಲ.
2013ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರಕ್ಕಷ್ಟೇ ಗಮನ ಹರಿಸದೆ ರಾಜ್ಯ ಸುತ್ತಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ಮಾಡಿದರು. ನಂಬಿದ ಜನ ಕಾಂಗ್ರೆಸ್ಗೆ ಉಗೆ ಉಗೆ ಎಂದರು. ಬಿಜೆಪಿ ನೆಲ ಕಚ್ಚಿತು. ಮುಖ್ಯಮಂತ್ರಿ ಗಾದಿಗೆ ಪ್ರಬಲ ಸ್ಪರ್ಧಿ ಆಗಬಹುದಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋತಿದ್ದು ಸಿದ್ದರಾಮಯ್ಯರಿಗೆ ವರದಾನವಾಯಿತು. ಜತೆಗೆ ಬಳ್ಳಾರಿ ಪಾದಯಾತ್ರೆ ಖ್ಯಾತಿಯೂ ಸೇರಿ 2013ರ ಮೇ 10ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಸಿದ್ದರಾಮಯ್ಯ ಮೇ 13ರಂದು ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾದರು. ಚುನಾವಣಾ ಪ್ರಣಾಳಿಕೆ ಕಾಗದದ ಕಂತೆಯಾಗಿ ಕಳೆದು ಹೋಗಬಾರದು, ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿರಬೇಕು ಎಂದೇ ಸಂಕಲ್ಪಿಸಿದ್ದ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡಾಕ್ಷಣ ಅನ್ನಭಾಗ್ಯ, ಕ್ಷೀರಭಾಗ್ಯ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯದವರ ಸಾಲ ಮನ್ನಾದಂತಹ ಜನಪ್ರಿಯ ಯೋಜನೆಗಳನ್ನು ಘೋಷಿಸಿದರು. ದಲಿತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಿದರು. ಅನೇಕ ಯೋಜನೆಗಳನ್ನು ಮಾಡಿದರೂ ಅದರ ಮೂಲ ಆಶಯಗಳನ್ನು ನೆರವೇರಿಸುವಲ್ಲಿ ವಿಫಲರಾದರು. 2018ರ ವಿಧಾನಸಭಾ ಚುನಾವಣೆಯ ವೇಳೆ ಅನಿಶ್ಚಿತತೆ ಕಾಡಿದಾಗ ಚಾಮುಂಡೇಶ್ವರಿ ಕ್ಷೇತ್ರದ ಜೊತೆಗೆ ಬಾದಾಮಿಯಲ್ಲೂ ಸ್ಪರ್ಧಿಸಬೇಕಾಯಿತು. ಚಾಮುಂಡೇಶ್ವರಿಯಲ್ಲಿ ಸೋತು ಬಾದಾಮಿಯಲ್ಲಿ ಕಡಿಮೆ ಅಂತರದಲ್ಲಿ ಗೆದ್ದಾಗ ಆತ್ಮಾವಲೋಕನ ಅನಿವಾರ್ಯವಾಯಿತು. ರಾಜಕೀಯದ ಕಾಗುಣಿತವನ್ನು ಶ್ರದ್ಧೆಯಿಂದ ಕಲಿತ ಸಿದ್ದರಾಮಯ್ಯ ಜನಕಲ್ಯಾಣದ ನಿಟ್ಟಿನಲ್ಲಿ ಹಲವು ಪ್ರಥಮಗಳಿಗೆ ಕಾರಣರಾದರು. ಅವರ ಅಧಿಕಾರಾವಧಿಯ ಪುಟಗಳನ್ನೊಮ್ಮೆ ಅವಲೋಕಿಸಿದರೆ ಇದು ಗೋಚರಿಸುತ್ತದೆ. ತಳ ಸಮುದಾಯದಿಂದ ಬಂದ ಸಿದ್ದರಾಮಯ್ಯರಲ್ಲಿ ಹಸಿವಿನ ತೀವ್ರತೆ, ಅದು ಹುಟ್ಟುಹಾಕುವ ತಲ್ಲಣದ ಅರಿವಿತ್ತು. ಮುಖ್ಯಮಂತ್ರಿಯಾಗುತ್ತಿದ್ದಂತೆ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆ ಘೋಷಿಸಿದ್ದಕ್ಕೆ ಅದೇ ಕಾರಣ. ಬಿಪಿಎಲ್ ಕಾರ್ಡ್ ಕುಟುಂಬಗಳಿಗೆ ₹1ಗೆ 1 ಕೆಜಿ ಅಕ್ಕಿ ವಿತರಿಸುವ ಯೋಜನೆ ಇದಾಗಿತ್ತು. ವಿಶ್ವದ ಯಾವುದೇ ಮೂಲೆಯಲ್ಲಿ ಕೂತು 4,000 ಸರ್ಕಾರಿ ಖಾಸಗಿ ಸೇವೆ ಪಡೆಯಬಹುದಾದ ಮೊಬೈಲ್ ಒನ್ ಸೇವೆ ಆರಂಭಿಸಿದ್ದು ಮೊಬೈಲ್ ಆಧಾರಿತ ಆಡಳಿತಕ್ಕೆ ಒತ್ತು ನೀಡುವಲ್ಲಿ ಮಹತ್ವದ ಹೆಜ್ಜೆಯಾಯಿತು. ಮುಸ್ಲಿಂ, ಕ್ರಿಶ್ಚಿಯನ್ನರಂತ ಅಲ್ಪಸಂಖ್ಯಾತ ಸಮುದಾಯದ ಬಡ ಹೆಣ್ಣು ಮಕ್ಕಳ ಮದುವೆಗೆ ₹50,000 ನೀಡುವ ಶಾದಿ ಭಾಗ್ಯ ಯೋಜನೆ ಅನುಷ್ಠಾನ ಸಿದ್ದರಾಮಯ್ಯರ ಮತ್ತೊಂದು ಸಾಧನೆ. ಹಸಿದಿರುವಾಗ ಬೋಧನೆ ತಲೆಗೆ ತಲುಪುವುದಿಲ್ಲ ಎಂಬುದನ್ನು ಮನಗಂಡು ಶಾಲಾ ಮಕ್ಕಳಿಗೆಂದು ಕ್ಷೀರಭಾಗ್ಯ ಯೋಜನೆಗೆ ಚಾಲನೆ ನೀಡಿದ್ದು ಕೋಟ್ಯಂತರ ಮಕ್ಕಳ ಮುಖದಲ್ಲಿ ನಗುವರಳಿಸಿತು. ಅವಿವಾಹಿತ, ವಿಚ್ಛೇದಿತ ಮಹಿಳೆಯರಿಗೆ ಮಾಸಾಶನ ನೀಡುವ ಮನಸ್ವಿನಿ, ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮಾಸಾಶನ ನೀಡುವ ಮೈತ್ರಿ ಯೋಜನೆಗಳು ಜಾರಿಯಾಗಿದ್ದು ಸಿದ್ದರಾಮಯ್ಯರ ಅಧಿಕಾರಾವಧಿಯಲ್ಲೇ. ಹಳ್ಳಿ ರಸ್ತೆಗಳಿಗೆ ಮರುಜೀವ ನೀಡುವ ನಮ್ಮ ಗ್ರಾಮ ನಮ್ಮ ರಸ್ತೆ, ಸಂಚಾರ ದಟ್ಟಣೆಯ ಪಟ್ಟಣ ನಗರಗಳಲ್ಲಿ ಅಪಘಾತವಾದಾಗ ಪ್ರಥಮ ಚಿಕಿತ್ಸೆ ನೀಡುವ ಬೈಕ್ ಆಂಬ್ಯುಲೆನ್ಸ್, ಸೌರಶಕ್ತಿಯ ಉತ್ಪಾದನೆ, ಬಳಕೆ, ಮಾರಾಟಕ್ಕೆ ರೈತರನ್ನು ಉತ್ತೇಜಿಸುವ ಸೂರ್ಯ ರೈತ ಯೋಜನೆಗಳು ಇವರ ಕಲ್ಪನೆಯ ಕೂಸುಗಳೇ. ಮಳೆಯಾಶ್ರಿತ ಪ್ರದೇಶದ ಕೃಷಿಕರ ಜೀವನೋಪಾಯದ ಉತ್ತಮಿಕೆಗೆ ಕೃಷಿ ಭಾಗ್ಯ, ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ದೊರೆಯದ ವಿದ್ಯಾರ್ಥಿಗಳಿಗೆ ಊಟ ವಸತಿಗೆಂದು ವಾರ್ಷಿಕ ₹15,000 ನೆರವಿನ ವಿದ್ಯಾಸಿರಿ ಯೋಜನೆಗಳ ಜಾರಿಗೆ ಕಟಿಬದ್ಧರಾಗಿದ್ದು ಸಿದ್ದರಾಮಯ್ಯರೇ. ಹಸಿವು ಮುಕ್ತ ಕರ್ನಾಟಕ ಕಟ್ಟುವ ಕನಸು ಕಂಡು ಬಡವರಿಗೆ ಕಡಿಮೆ ದರದಲ್ಲಿ ತಿಂಡಿ ತಿನಿಸು ನೀಡುವ ಇಂದಿರಾ ಕ್ಯಾಂಟೀನ್ಗಳಿಗೆ ಚಾಲನೆ ನೀಡಿದರು. ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ ಬಗ್ಗೆ ಅದೇನೇ ಅಪಸ್ವರವಿರಲಿ, ಅವರ ಅಧಿಕಾರಾವಧಿಯಲ್ಲಿ ರಾಜ್ಯದಲ್ಲಿ ಶಾಂತಿ ಇತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯವಾಗಲಿ ಆಂತರಿಕ ಕಿತ್ತಾಟವಾಗಲಿ ಇರಲಿಲ್ಲ. ರಾಜ್ಯದಲ್ಲಿ ಬರ ತಾಂಡವವಾಡುತ್ತಿದ್ದರೂ ಹಣಕಾಸು ಪರಿಸ್ಥಿತಿ ಬಹುತೇಕ ಉತ್ತಮವಾಗಿತ್ತು ಎಂಬುದು 16ನೇ ಸತ್ಯ. ಸಿದ್ದರಾಮಯ್ಯ ಅವರ ರಾಜಕೀಯ ಪಥದಲ್ಲಿ ಮುಳ್ಳುಗಳು ಇದ್ದವು. ಸಾರ್ವಜನಿಕ ಜೀವನದಲ್ಲಿರುವವರು ಎದುರಿಸುವ ಅವಮಾನ, ಮುಜುಗರ, ವಿವಾದಗಳಿಗೆ ಸಿದ್ದರಾಮಯ್ಯ ಕೂಡ ಹೊರತಾಗಿರಲಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ತಾವು ಮುಖ್ಯಮಂತ್ರಿಯಾದರೆ ಉಡುಪಿಯ ಶ್ರೀಕೃಷ್ಣ ಮಠವನ್ನು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ತರುವುದಕ್ಕೆ ಆದ್ಯತೆ ಎಂದು ಚುನಾವಣಾ ಪ್ರಚಾರದ ವೇಳೆ ಸಿದ್ದರಾಮಯ್ಯ ಆಶ್ವಾಸನೆ ಕೊಟ್ಟಿದ್ದರು. ಅಧಿಕಾರಕ್ಕೆ ಬಂದಾಕ್ಷಣ ಕೃಷ್ಣಮಠ ವಿವಾದ ಶುರುವಾಗಿ ಪರ ವಿರೋಧ ಚರ್ಚೆ ನಡೆದವು. ಆದರೆ ಮಠವನ್ನು ಮುಜರಾಯಿ ವ್ಯಾಪ್ತಿಗೆ ತರುವ ಚಿಂತನೆ ಇಲ್ಲ ಎಂದು ವಿವಾದಕ್ಕೆ ತೆರೆ ಎಳೆಯಲಾಯಿತು.
ಮೂಢನಂಬಿಕೆಗಳ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಸಿದ್ದರಾಮಯ್ಯ ಉತ್ಸುಕರಾಗಿದ್ದರು. ಆದರೆ ಕಾಯ್ದೆ ಬಗ್ಗೆ ಸ್ಪಷ್ಟನೆ ಇಲ್ಲದ ಕಾರಣ ಜಾರಿಯಾಗಬಾರದು ಎಂದು ಸಮಾಜದ ವಿವಿಧ ವರ್ಗಗಳು ಒತ್ತಾಯಿಸಿ ಹೋರಾಟವೂ ನಡೆದಿದ್ದರ ಜೊತೆಗೆ ಕಾಂಗ್ರೆಸ್ಸಿಗರೇ ಈ ಕಾಯ್ದೆ ವಿರುದ್ಧ ಹೇಳಿಕೆ ನೀಡಿದ್ದು ಸರ್ಕಾರಕ್ಕೆ ಮುಜುಗರ ತಂದಿತು. ಪರಿಣಾಮ ಮಸೂದೆ ಮಂಡನೆಯಿಂದ ಸರ್ಕಾರ ಹಿಂದೆ ಸರಿಯಬೇಕಾಯಿತು. ಮುಸ್ಲಿಂ ಯುವತಿಯರ ವಿವಾಹಕ್ಕೆ ಸರ್ಕಾರದಿಂದ 50,000 ರೂಪಾಯಿ ನೆರವು ನೀಡುವ ಶಾದಿ ಭಾಗ್ಯ ಯೋಜನೆಗೆ ವಿರೋಧ ಎದುರಾಯಿತು. ಎಲ್ಲ ಅಲ್ಪಸಂಖ್ಯಾತ ವರ್ಗಗಳಿಗೂ ಇದನ್ನು ವಿಸ್ತರಿಸಬೇಕೆಂಬ ಪ್ರತಿಪಕ್ಷಗಳ ಒತ್ತಾಯಕ್ಕೆ ಸರ್ಕಾರ ಮಣಿಯಬೇಕಾಯಿತು. ಬೆಳಗಾವಿ ವಿಧಾನಸಭಾ ಅಧಿವೇಶನದ ವೇಳೆ ಕಬ್ಬಿಗೆ ಬೆಂಬಲ ಬೆಲೆಗಾಗಿ ಆಗ್ರಹಿಸಿ ಪ್ರತಿಭಟನೆಯಲ್ಲಿ ತೊಡಗಿದ್ದ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆ ಸಿದ್ದರಾಮಯ್ಯ ಆ ರೈತ ಕುಡಿದು ಸತ್ತ ಎಂದಿದ್ದು ವಿವಾದಕ್ಕೆ ಕಾರಣವಾಯಿತು. ಬಿಬಿಎಂಪಿ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ ಅನುದಾನದಲ್ಲಿ ಸಿದ್ದರಾಮಯ್ಯ ಮತ್ತು ಸಚಿವ ಕೆಜೆ ಜಾರ್ಜ್ ಅವರಿಗೆ ಕೋಟ್ಯಂತರ ರೂಪಾಯಿ ಕಿಕ್ ಬ್ಯಾಕ್ ಸಂದಾಯವಾಗಿದೆ ಎಂದು ಬಿಜೆಪಿ ಆರೋಪಿಸಿತು. ಸಹೋದ್ಯೋಗಿ ಮಂತ್ರಿ ಕೆಜೆ ಜಾರ್ಜ್ ಅವರ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ಅಧಿಕಾರಿಗಳನ್ನು ಸಾವಿನಂಚಿಗೆ ದೂಡಿದ ಆರೋಪಗಳು ಸಿದ್ದರಾಮಯ್ಯರನ್ನು ಹೈರಾಣಾಗಿಸಿದವು. ಪೊಲೀಸ್ ಅಧಿಕಾರಿ ಗಣಪತಿ, ಐಎಎಸ್ ಅಧಿಕಾರಿ ಡಿಕೆ ರವಿ ಸಾವು ಸರ್ಕಾರಕ್ಕೆ ನುಂಗಲಾರದ ತುತ್ತಾದವು. ಅಂದಿನ ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಕಚೇರಿ ಗೋಡೆ ಒಡೆಸಿದ್ದು, ಲೋಕೋಪಯೋಗಿ ಸಚಿವ ಮಹದೇವಪ್ಪ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂಗಲೆ ನವೀಕರಿಸಿದ್ದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿತು. ವ್ಯಾಪಕ ವಿರೋಧವಿದ್ದರೂ ಕೊಡಗಿನಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಮುಂದಾಗಿದ್ದಕ್ಕೆ ಕುಟ್ಟಪ್ಪ ಶಾವುಲ್ ಹಮೀದ್ ಎಂಬ ಅಮಾಯಕರು ಜೀವ ತೆರಬೇಕಾಯಿತು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಒಯ್ಯುವ ಪ್ರವಾಸ ಭಾಗ್ಯ ಯೋಜನೆಯಿಂದಾಗಿ ಮಕ್ಕಳಲ್ಲಿ ತಾರತಮ್ಯ ಭಾವ ಹುಟ್ಟುತ್ತದೆಯೇ ಎಂಬ ಕೂಗು ತೀವ್ರವಾದ್ದರಿಂದ ಸರ್ಕಾರ ಅದನ್ನು ಕೈಬಿಟ್ಟಿತು. ಬರಗಾಲವಿದ್ದಾಗ ಶಾಸಕರು ವಿವಿಧ ಸರ್ಕಾರಿ ಸಮಿತಿಗಳ ಸದಸ್ಯರು ಅಧ್ಯಯನದ ಹೆಸರಿನಲ್ಲಿ ಸರ್ಕಾರಿ ವೆಚ್ಚದಲ್ಲಿ ವಿದೇಶ ಪ್ರವಾಸಕ್ಕೆ ಮುಂದಾಗಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿ ಪ್ರವಾಸಗಳಿಗೆ ಬ್ರೇಕ್ ಬಿದ್ದಿತು. ಕಲಬುರಗಿಯಲ್ಲಿ ಭೂಗತ ಪಾತಕಿಯ ಗುಂಡಿಗೆ ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆ, ನಕ್ಸಲ್ ನಿಗ್ರಹ ಪಡೆ ಶೃಂಗೇರಿಯಲ್ಲಿ ನಡೆಸಿದ ನಕಲಿ ಎನ್ಕೌಂಟರ್ಗೆ ಓರ್ವ ಅಮಾಯಕ ಬಲಿಯಾದ ಪ್ರಕರಣ ಖಂಡನೆಗೆ ಒಳಗಾದವು. ಈ ಪ್ರಕರಣಗಳ ಸಂಬಂಧದ ಪರಿಹಾರ ವಿತರಣೆಯಲ್ಲೂ ಗೊಂದಲವಾಯಿತು. ಸಮಾಜವಾದಿಯಾಗಿದ್ದವರು ಮಜಾವಾದಿ ಆದರು ಎಂದು ಜನರಿಂದ ಕರೆಸಿಕೊಂಡಿದ್ದು, ಸಭೆ ಸಮಾರಂಭ ಸದನಗಳಲ್ಲಿ ನಿದ್ರೆಗೆ ಜಾರುತ್ತಿದ್ದುದು ಸಿದ್ದರಾಮಯ್ಯರ ವ್ಯಕ್ತಿತ್ವದ ಮತ್ತೆರಡು ಮಗ್ಗುಲುಗಳು. ಮಾಂಸಾಹಾರ ತಿಂದು ಧರ್ಮಸ್ಥಳದ ದೇಗುಲ ಪ್ರವೇಶಿಸಿದರು. ದುಬಾರಿ ಹ್ಯೂಬ್ಲೋ ಕೈಗಡಿಯಾರವನ್ನು ಸ್ನೇಹಿತರೊಬ್ಬರಿಂದ ಉಡುಗೊರೆಯಾಗಿ ಸ್ವೀಕರಿಸಿದ್ರು ಎಂಬಂತ ಕ್ಷುಲ್ಲಕ ವಿಚಾರಗಳನ್ನಿಟ್ಟುಕೊಂಡು ಸಿದ್ದರಾಮಯ್ಯರನ್ನು ಹಣಿಯಲು ಕೆಲವರು ಯತ್ನಿಸಿದ್ದುಂಟು. ಆದರೆ ಭ್ರಷ್ಟಾಚಾರದ ಪ್ರಕರಣಗಳನ್ನು ಮೈಮೇಲೆ ಎಳೆದುಕೊಳ್ಳದ ಕಳಂಕರಹಿತ ವ್ಯಕ್ತಿತ್ವ ಸಿದ್ದರಾಮಯ್ಯ ಅವರದ್ದು ಎಂಬುದು ಬಹುತೇಕರು ಒಪ್ಪುವ ಮಾತು. ಸಿದ್ದರಾಮಯ್ಯ ತಾವು ಹಾಳಾಗಿದ್ದಲ್ಲದೆ ಕಾಂಗ್ರೆಸ್ ಅವನತಿಗೂ ಕಾರಣರಾದರೂ ಮಹತ್ವವೇ ಇಲ್ಲದ ರಾಜಕಾರಣಿಗಳಿಗೆ ಕೋಡು ಬರುವಂತಾಗುವಲ್ಲಿ ಪರೋಕ್ಷ ಪಾತ್ರ ವಹಿಸಿದ್ರು, ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬೀಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂದೆಲ್ಲ ಅನೇಕರು ಹೇಳುವುದುಂಟು. ಸಿದ್ದರಾಮಯ್ಯ ಒರಟು ಜಾತಿವಾದಿಯಾಗಿದ್ದರೂ ತಮ್ಮ ಜಾತಿಗೇನೂ ಮಾಡಿಲ್ಲ, ಭಾಷಣ ಮಾಡ್ತಾರೆಯೇ ಹೊರತು ಸಂಘಟನೆ ಮಾಡೋಲ್ಲ, ಮೇಲ್ವರ್ಗದವರ ವಿಪರೀತ ವಿರೋಧಿ ಎಂಬೆಲ್ಲ ಆರೋಪಗಳು ಆಗಿಂದಾಗೆ ಕೇಳಿಬರುತ್ತಿದ್ದರೂ ಅವರು ಕರ್ನಾಟಕದ ಅಗ್ರಶ್ರೇಣಿಯ ನಾಯಕರಲ್ಲಿ ಒಬ್ಬರು ಎಂಬುದು ನಿರ್ವಿವಾದ. ಶ್ರೀಸಾಮಾನ್ಯರನ್ನು ಮುಟ್ಟುವಂತೆ ಭಾಷಣ ಮಾಡುವುದರಲ್ಲಿ ಸಿದ್ದರಾಮಯ್ಯ ಎತ್ತಿದ ಕೈ. ವಿರಳಾತಿ ವಿರಳ ಬೇಸ್ ವಾಯ್ಸ್ ಸಿದ್ದರಾಮಯ್ಯರ ಆಸ್ತಿ. ಅಪಾರ ವಿಷಯಜ್ಞಾನ, ಅತೀವ ನೆನಪಿನ ಶಕ್ತಿ ಅವರ ಆಪ್ತಮಿತ್ರರು. ಹಿಂದಿ ಭಾಷೆಯಲ್ಲೇನಾದರೂ ಪಳಗಿದ್ದಿದ್ದರೆ ಸಿದ್ದರಾಮಯ್ಯ ರಾಷ್ಟ್ರ ನಾಯಕ ಆಗುತ್ತಿದ್ದರು. ವಿದ್ಯಾರ್ಥಿಯಾಗಿದ್ದಾಗಲೇ ವೀರಗಾಸೆ, ಡೊಳ್ಳು ಕುಣಿತ, ಜಾನಪದ ಮತ್ತು ಕಂಸಾಳೆ ನೃತ್ಯಗಳನ್ನು ಮೈಗೂಡಿಸಿಕೊಂಡಿದ್ದ ಸಿದ್ದರಾಮಯ್ಯ ಮುಂದೆ ಜನಪ್ರಿಯ ರಾಜಕಾರಣಿಯಾದ ನಂತರವೂ ಹುಟ್ಟೂರಿನ ಉತ್ಸವ ಜಾತ್ರೆಯ ವೇಳೆ ಗ್ರಾಮಸ್ಥರ ಜೊತೆ ತಮ್ಮಿ ನೃತ್ಯ ಪರಿಣಿತಿಯನ್ನು ಪ್ರದರ್ಶಿಸಿದ್ದುಂಟು. ಬೋಂಡಾ ಸಾಂಬಾರ್, ರಾಗಿ ಮುದ್ದೆ, ನಾಟಿಕೋಳಿ ಸಾರು, ರಾಗಿ ದೋಸೆ, ಮಸಾಲ ದೋಸೆ, ಇಡ್ಲಿ ಎಂದರೆ ಸಿದ್ದರಾಮಯ್ಯರಿಗೆ ಪಂಚಪ್ರಾಣ.
ವಿದ್ಯಾರ್ಥಿಯಾಗಿ ಮೈಸೂರಿನ ಬಾಡಿಗೆ ರೂಮಿನಲ್ಲಿ ದಿನದೂಡುವಾಗ ಸಿದ್ದರಾಮಯ್ಯ ಅನುಭವಿಸಿದ ಸಂಕಷ್ಟಗಳೇ ಮುಂದೆ ಮುಖ್ಯಮಂತ್ರಿಯಾದಾಗ ಬಡವರ ಪರ ಯೋಜನೆಗಳ ಜಾರಿಗೆ ಪ್ರೇರಣೆಯಾದವು. ನನಗೆ ಬಡವರ ಕಷ್ಟ ಗೊತ್ತು, ಹೀಗಾಗಿ ಅನ್ನಭಾಗ್ಯ, ಕ್ಷೀರಭಾಗ್ಯ, ವಿದ್ಯಾಸಿರಿಯಂತ ಯೋಜನೆಗಳನ್ನು ಪಟ್ಟು ಹಿಡಿದು ಜಾರಿ ಮಾಡಿದ್ದು ಎಂದು ಅವರೇ ಹೇಳಿಕೊಂಡಿದ್ದಾರೆ. ವೃತ್ತಿಪರ ರಾಜಕಾರಣಿಗಳು ಮಾತ್ರವಲ್ಲದೆ ಸಾಹಿತಿಗಳೊಂದಿಗಿನ ಒಡನಾಟವೂ ಸಿದ್ದರಾಮಯ್ಯ ವೈಶಿಷ್ಟ್ಯ. ಮುಖ್ಯಮಂತ್ರಿಯಾಗುತ್ತಿದ್ದಂತೆ ಅವರು ತೆರಳಿದ್ದು ಯಾವುದೇ ಮಠ ಮಂದಿರಕ್ಕಲ್ಲ. GS ಶಿವರುದ್ರಪ್ಪ, UR ಅನಂತಮೂರ್ತಿ, ದೇವನೂರು ಮಹಾದೇವ ಇಂಥವರ ಮನೆಗಳಿಗೆ. ದುಡ್ಡು, ಪ್ರಭಾವ, ಮನೆತನದ ಹಿನ್ನೆಲೆ ಇದ್ದರಷ್ಟೇ ಯಶಸ್ಸು ಸಾಧ್ಯ ಎಂಬ ಗ್ರಹಿಕೆ ಇರುವವರ ಕಣ್ತರಿಸುವಂತಿದೆ ಸಿದ್ದರಾಮಯ್ಯರ ಬದುಕು, ಸಾಧನೆ. SSLC ಪಾಸು ಮಾಡುವುದೇ ದುಸ್ತರವಾಗಿದ್ದ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಕಷ್ಟ ಕಾರ್ಪಣ್ಯಗಳನ್ನು ಸವಾಲಾಗಿ ಸ್ವೀಕರಿಸಿ ಕುಟುಂಬದ ಮೊದಲ ಪದವೀಧರ ಎನಿಸಿಕೊಂಡು ಪರಿಶ್ರಮದಿಂದಲೇ ರಾಜಕೀಯ ವೃತ್ತಿ ಜೀವನದಲ್ಲಿ ಸಾಧನೆಯ ಶಿಖರವೇರಿದ ಸಿದ್ದರಾಮಯ್ಯ ಮಿಕ್ಕವರಿಗೆ ಮೇಲ್ಪಂಕ್ತಿಯೂ ಹೌದು, ಸ್ಫೂರ್ತಿಯೂ ಹೌದು.